ಓಂ ಶಾಂತಿ. ದಿನಾಂಕ 6-9-2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಈ ವಿದ್ಯೆ ಸಂಪಾದನೆಗೆ ಮೂಲ ಆಧಾರ ಆಗಿದೆ. ಈ ವಿದ್ಯೆಯಿಂದ 21 ಜನ್ಮಕ್ಕಾಗಿ ಸಂಪಾದನೆಯ ಪ್ರಾರಬ್ಧವಾಗುತ್ತದೆ. ಪ್ರಶ್ನೆ: ಮುಕ್ತಿಧಾಮಕ್ಕೆ ಹೋಗುವುದು ಸಂಪಾದನೆಯೋ ಅಥವಾ ನಷ್ಟವೋ? ಉತ್ತರ: ಭಕ್ತರಿಗೆ ಇದು ಸಹ ಸಂಪಾದನೆಯಾಗಿದೆ. ಏಕೆಂದರೆ ಅರ್ಧ ಕಲ್ಪದಿಂದ ಶಾಂತಿ ಶಾಂತಿ ಎಂದು ಬೇಡುತ್ತಾ ಬಂದಿದ್ದಾರೆ. ಬಹಳ ಶ್ರಮದ ನಂತರವೂ ಶಾಂತಿ ಸಿಗುವುದಿಲ್ಲ. ಈಗ ತಂದೆಯ ಮೂಲಕ ಶಾಂತಿ ಸಿಗುತ್ತದೆ. ಅಂದರೆ ಮುಕ್ತಿಧಾಮಕ್ಕೆ ಹೋಗುತ್ತಾರೆಂದರೆ ಇದು ಸಹ ಅರ್ಧ ಕಲ್ಪದ ಶ್ರಮದ ಫಲ ಆಯಿತು. ಆದ್ದರಿಂದ ಇದನ್ನು ಸಹ ಸಂಪಾದನೆ ಎನ್ನುತ್ತಾರೆ, ನಷ್ಟ ಎಂದಲ್ಲ. ನೀವು ಮಕ್ಕಳಂತೂ ಜೀವನ್ಮುಕ್ತಿಗೆ ಹೋಗುವ ಪುರುಷಾರ್ಥ ಮಾಡುತ್ತೀರಿ. ನಿಮ್ಮ ಬುದ್ಧಿಯಲ್ಲಿ ಈಗ ಪೂರ್ಣ ವಿಶ್ವದ ಇತಿಹಾಸ ಭೂಗೋಳ ನರ್ತಿಸುತ್ತಿದೆ. ಧಾರಣೆಗಾಗಿ ಮುಖ್ಯ ಸಾರ: ಈ ಪತಿತ ಕೊಳಕು ಜಗತ್ತಿನಿಂದ ಅಪರಿಮಿತದ ವೈರಾಗ್ಯವನ್ನಿಟ್ಟು ಆತ್ಮನನ್ನು ಪಾವನ ಮಾಡುವ ಪೂರ್ಣ ಪುರುಷಾರ್ಥ ಮಾಡಬೇಕು. ಒಬ್ಬ ತಂದೆಯದ್ದೇ ಆಕರ್ಷಣೆಯಲ್ಲಿರಬೇಕು. 2. ಜ್ಞಾನದ ಧಾರಣೆಯಿಂದ ತನ್ನ ಬ್ಯಾಟರಿಯನ್ನು ತುಂಬಿಸಿಕೊಳ್ಳಬೇಕು. ಜ್ಞಾನ ರತ್ನಗಳಿಂದ ಸ್ವಯಂವನ್ನು ಧನವಂತರನ್ನಾಗಿ ಮಾಡಿಕೊಳ್ಳಬೇಕು. ಈಗ ಸಂಪಾದನೆಯ ಸಮಯ ಆಗಿದೆ. ಆದ್ದರಿಂದ ನಷ್ಟದಿಂದ ಸುರಕ್ಷಿತರಾಗಬೇಕು. ವರದಾನ: ಜ್ಞಾನ ರತ್ನವನ್ನು ಧಾರಣೆ ಮಾಡಿಕೊಂಡು ವ್ಯರ್ಥವನ್ನು ಸಮಾಪ್ತಿ ಮಾಡುವಂತಹ ಪವಿತ್ರ ಹಂಸ ಆಗಿರಿ. ಪವಿತ್ರ ಹಂಸದ 2 ವಿಶೇಷತೆಗಳಿವೆ. 1. ಜ್ಞಾನ ರತ್ನವನ್ನು ಆರಿಸುವುದು ಹಾಗೂ ಮತ್ತೊಂದು ನಿರ್ಣಯ ಶಕ್ತಿಯ ಮೂಲಕ ಹಾಲು ಮತ್ತು ನೀರನ್ನು ಬೇರ್ಪಡಿಸುವುದು. ಹಾಲು ಮತ್ತು ನೀರಿನ ಅರ್ಥ ಸಮರ್ಥ ಹಾಗೂ ವ್ಯರ್ಥದ ನಿರ್ಣಯ. ವ್ಯರ್ಥಕ್ಕೆ ನೀರಿನ ಸಮಾನ ಎನ್ನುತ್ತಾರೆ ಹಾಗೂ ಸಮರ್ಥಕ್ಕೆ ಹಾಲಿನ ಸಮಾನ. ಅಂದ ಮೇಲೆ ವ್ಯರ್ಥವನ್ನು ಸಮಾಪ್ತಿ ಮಾಡುವುದು ಅಂದರೆ ಪವಿತ್ರ ಹಂಸ ಆಗುವುದು. ಪ್ರತಿ ಸಮಯ ಬುದ್ಧಿಯಲ್ಲಿ ಜ್ಞಾನ ರತ್ನ ನಡೆಯುತ್ತಿರಲಿ, ಮನಸ್ಸು ನಡೆಯುತ್ತಿರಲಿ. ಆಗ ರತ್ನಗಳಿಂದ ಸಂಪನ್ನವಾಗುತ್ತೀರಿ. ಸ್ಲೋಗನ್: ಸದಾ ತನ್ನ ಶ್ರೇಷ್ಠ ಪೊಸಿಷನ್ನಲ್ಲಿ ಸ್ಥಿತರಿದ್ದು ಅಪೋಸಿಷನ್ನು ಸಮಾಪ್ತಿ ಮಾಡುವವರೇ ವಿಜಯೀ ಆತ್ಮ ಆಗಿದ್ದಾರೆ. ಓಂ ಶಾಂತಿ.